ದೆವ್ವನ ಎಲ್ಲಿದೆ? ಅವಳೇ ಸೆಲ್ಫಿ ತೆಕ್ಕೊಂಡು ನೋಡಿರ್ಬೇಕು ಅಜ್ಜಿ. ನೀನ್ ಜೋಕ್ ಮಾಡ್ಬೇಡ. ಪಾಪ ಜಸ್ಸಿ ಹೆದರ್ಕೊಂಡು ಸಾಯ್ತಾ ಇದ್ದಾಳೆ ನೋಡು. ಜಸ್ಸಿ ಎಲ್ ನೋಡ್ದೆ ಹೇಳು? ಅಲ್ಲಿ ಅಲ್ಲಿ ದೆವ್ವ ದೆವ್ವ. ಜಾಸ್ಮಿನ್, ಅಲ್ಲೇನಿದೆ? ಅಲ್ಲೇನು ಇಲ್ವಲ್ಲ? ಅಲ್ಲೇ ಇದೆ ಇದೆ ಅಲ್ಲೇ 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 ದೆವ್ವ ಇದೆ. ದೆವ್ವನಾ? ಹೌದು ಹೌದು, ಅಲ್ಲೇ ಇದೆ. ನಾನು ನೋಡ್ದೆ. ಜಾಸ್ಮಿನ್, ಅಲ್ಲಿ ಏನೂ ಇಲ್ಲ. ಯಾವ ದೆವ್ವ ಜಾಸ್ಮಿನ್ ಬೇಬಿ? ಕೊಳ್ಳಿದೆವನ? ಹೆಣ್ಣ ಗಂಡ? ಬೇಗ ಹೇಳಮ್ಮ. ಹೆಣ್ಣು 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 ದೆವ್ವ. ಹೆಣ್ದೆವ್ವನಾ? ಗ್ಲಾಮರಸ್ ಆಗೇ ಇರತ್ತೆ ಅದು. ನೀ ಸುಮ್ನಿರೆ. ಆ ಹುಡುಗಿ ಮೊದ್ಲು ಏನಂತಾಳೆ ಅಂತ ಕೇಳೋಣ. ಸು 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 ಅಂತಂದ್ರೆ ಏನು? ಸು ಸು ಅಪ್ಪಿ ತಪ್ಪಿ ಸುಧಾಕ ಏನಾದ್ರು? ಸುಧಾನೆ ಸುಧಾನೆ. ಹೆಣ್ಣು ದೆವ್ವ. ಜಾಸ್ಮಿನ್, ಜಾಸ್ಮಿನ್ ರಿಲ್ಯಾಕ್ಸ್. ಸುಧಾ ಸುಧಾ. ನೀನು ಸುಧಾ ನೋಡ್ದೆ ಅಷ್ಟೇ ಅಲ್ವಾ? ಎಸ್, ನೋಡ್ದೆ. ನಾನ್ ನೋಡ್ದೆ. ಭಯ ಭಯ ಆಗ್ತಿದೆ ನನಗೆ. ಭಯ ಆಗ್ತಾ ಇದೆ. ಸುಧಾ ಸುಧಾ ದೆವ್ವ. ಸುಧಾ ನೋಡ್ದೆ ನಾನು. ಮಾಮ್, ಇವಳು ಇದ್ದಿದ್ದು ಇಲ್ದೇ ಇರೋ ಹಾಗೆ, ಇಲ್ದೇ ಇರೋದು ಇದ್ದಂಗೆ ಊಹಿಸ್ಕೊಂಡು ಭಯ ಪಡ್ತಿದ್ದಾಳೆ. ಹೌದು ಕಣೋ. ದುರಂಧರ, ಅವಳನ್ನ ರೂಮ್ ಕರ್ಕೊಂಡು ಹೋಗು. ಮೊದಲು ಧೈರ್ಯ ಹೇಳ್ರೆ. ಓಕೆ ಮಾಮ್. ವಿಶಾಲಕ್ಷಮ್ಮ ತಾಯಿ ಕುಂಕುಮ ಇಟ್ಕೊಳ್ಳಿ, ಭಯ ಹೋಗುತ್ತೆ. ಬಾ ಜಸ್ಸಿ, ನೀನು ಹೆದರ್ಕೋಬೇಡ, ನಮ್ಮನ್ನು ಹೆದರ್ಸ್ಬೇಡ. ದೆವ್ವನೂ ಇಲ್ಲ, ಏನೂ ಇಲ್ಲ. ಬಾ. ಮೇಲೆ ಮೇಲೆ ದೆವ್ವ. ಇವಳ ಅತ್ತಿಗೆ ಸುಧಾ ಕಾಣಿಸಿದ್ಲಾ? ಏನಾದ್ರೂ ವಿಶೇಷ ಇರಲೇಬೇಕು. ಯೋಚನೆ ಮಾಡ್ಬೇಕಾಗಿರೋದೆ. ನೈನಿ, ಸುಧಕ್ಕ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಆ ದಿನ ಕಾಡಲ್ಲಿ ಕಾಣಿಸ್ಕೊಂಡು ಹಾವನ್ ಹುತ್ತದ ಹತ್ರ ಕರ್ಕೊಂಡು ಹೋದ್ರಿ ಅಲ್ವಾ? ಆಗ್ಲೇ ಅಮ್ಮವ್ರ ಕಾಲ್ಗೆಜ್ಜೆ, ಅದ್ರ ಜೊತೆ ಇದ್ದಿದ್ದ ಬೀಗದ ಕೈ, ಹುತ್ತದಿಂದ ಹಾವು ತಗೊಂಬಂತು. ಯಜಮಾನ್ರು ಎಷ್ಟು ಆಶ್ಚರ್ಯಪಟ್ರು ಗೊತ್ತಾ? ನಿನ್ ಗಂಡ ಹೇಗಿದ್ದಾನೆ ನೈನಿ? ಅವ್ರಿಗೇನಕ್ಕ, ಮೈ ಮೇಲೆ ಒಂದ್ ನೊಣ ಕೂಡ ಕೂಡ್ತಿರೋ ತರ ನೋಡ್ಕೋತಿದ್ದೀನಲ್ವಾ. ಮತ್ತೆ ಜಾಸ್ಮಿನ್ ಕಡೆ ಗಮನ ಕೊಡ್ತಿಲ್ವಾ? ಅದೇನಕ್ಕ ಹಾಗಂತಿದ್ಯಾ? ರಾಮನ್ ತರ ಇರೋ ನಿನ್ ಗಂಡನ್ಗೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ನನ್ನ ನಾದ್ನಿ ಜಾಸ್ಮಿನ್. ಜಾಸ್ಮಿನ್ ಅನ್ಕೊಂಡಿರೋದಾಗ್ಬಾರ್ದು ಅಂತಾನೆ ರಾತ್ರಿ ಅವಳು ಕಾಣಿಸ್ಕೊಂಡೆ.
ಅಂದ್ರೆ ರಾತ್ರಿ ಜಾಸ್ಮಿನ್ ಅಮ್ಮವ್ರಿಗೆ ಕಾಣಿಸ್ಕೊಂಡಿದ್ದು ನಿಜ ಅಂತಾಯ್ತು. ಹೌದು ನೈನಿ, ಹುಣ್ಣಿಮೆ ದಿನ ಚಂದ್ರನ್ ಬೆಳಕಲ್ಲಿ ಕೆಲವು ಕ್ಷಣ ನಾವು ಕಾಣಿಸ್ತೀವಿ. ಹಾ ಹೌದೌದು, ಗಾಯತ್ರಿ ಅಮ್ಮವ್ರು ಕೂಡ ಇದನ್ನೇ ಹೇಳಿದ್ರು. ಅಂದ್ರೆ ಅಮ್ಮವ್ರ ಜೊತೆ ನಿನ್ನೆ ರಾತ್ರಿ ನೀನು ಬಂದಿದ್ಯಾ ಅಕ್ಕ? ನಿಮ್ಮತ್ತೆ ಅವ್ರ ಮಗನ್ಗೋಸ್ಕರ ಬಂದಿದ್ರು ನೈನಿ. ನಾನು ಆ ಜಾಸ್ಮಿನ್ನ ತಡೆಯೋಕ್ಕೋಸ್ಕರ ಬಂದೆ. ನಿಮ್ ಗಂಡ ಹೆಂಡತಿ ಬಂಧನನ ಮುರಿಬೇಕು ಅನ್ಕೊಂಡಿರೋ ಆ ದುಷ್ಟೆ ಕಣ್ಣಿಗೆ ನಾನ್ ಕಾಣಿಸ್ಕೊಂಡೆ. ಎದೆ ಒಡ್ಕೊಂಡು ಸತ್ತೋಗ್ತಾಳೆ ಅನ್ಕೊಂಡೆ. ಆದ್ರೆ ಅವಳ್ದು ಗಟ್ಟಿ ಜೀವ. ಭಯದಲ್ಲಿ ಕೂಕ್ಕೊಂಡಿದ್ದಕ್ಕೆ ನಾನು ಅಲ್ಲಿಂದ ಹೊರಟೋದೆ. ನೀನು ಕಾಣಿಸಿ ಈ ವಿಷಯ ಹೇಳೋಣ ಅಂತ ಇವಾಗ ಬಂದೆ ನೈನಿ. ನೀನು ತುಂಬಾ ಹುಷಾರಾಗಿರ್ಬೇಕು ನೈನಿ. ಆ ಬ್ರಹ್ಮರಾಕ್ಷಸಿ ವಿಶಾಲಾಕ್ಷಮ್ಮನ ಆಶೀರ್ವಾದನ ತಪ್ಪಿಸ್ಬೇಕು ಅಂತ ನೋಡ್ತಿದ್ದಾಳ ಅಕ್ಕ. ತಾನು ಅನ್ಕೊಂಡಿದ್ನ ಸಾಧ್ಸೋಕೆ ಅವಳು ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ನನ್ ಪ್ರಾಣನ್ ತೆಗೆದು ಅಂತ್ಯಕ್ರಿಯೆನು ಮಾಡಿಲ್ದೇ ಇರೋ ಹಾಗೆ ಮಾಡಿದ್ಲು ಅಂದ್ರೆ ಅವಳು ಎಂತ ಕೆಟ್ಟು ಹುಳ ಅಂತ ಅರ್ಥ ಮಾಡ್ಕೊ ನೈನಿ. ಸಾಕ್ಷ್ಯಾಧಾರ ಇಲ್ಲ ಅನ್ನೋ ಧೈರ್ಯದಲ್ಲಿ ಶಿಕ್ಷೆ ಆಗೋದ್ರಿಂದ ತಪ್ಪಿಸ್ಕೊಂಡಿದ್ದಾಳೆ. ಆದ್ರೆ ನೀನ್ ಮಾತ್ರ ಅವಳಿಂದ ಹುಷಾರಾಗಿರು. ಇದನ್ನೇನಾದ್ರೂ ನೀನ್ ನಿರ್ಲಕ್ಷ್ಯ ಮಾಡಿದ್ರೆ ನಿನ್ನೂ ನಿನ್ ಗಂಡನ್ನು ದೂರ ಮಾಡ್ಬಿಡ್ತಾಳೆ. ನಿನ್ಗೆ ಅರ್ಥ ಆಯ್ತಾ? ಹ ಹ ಅರ್ಥ ಆಯ್ತು ಅಕ್ಕ. ನನ್ನ ಹುಷಾರಲ್ಲಿ ನಾನು ಇರ್ತೀನಕ್ಕ. ನನ್ನ ಗಂಡನ್ನ ನಾನು ಕಾಪಾಡ್ಕೋತೀನಿ. ನಾನು ಕಾಪಾಡ್ಕೋತೀನಿ. ಕರ್ಡ್ ರೈಸಲ್ಲಿ ಬೆರೆಸಿರೋ ಮತ್ತೆ ಕೆಲಸ ಮಾಡ್ಲಿಲ್ವಾ? ಇಲ್ಲೇನ್ ಮಾಡ್ತಿದ್ಯಾ? ದೇವ್ರೇ, ನಾನು ಸತ್ತೆ. ಇಲ್ಲಿ ರೆಕಾರ್ಡ್ ಆಗ್ತಿರೋ ನನ್ನ ಮೊಬೈಲ್ನ ನೋಡಿದ್ರೆ ವಿಶಾಲಿಗೆ ಹೇಳೋ ಹಾಗಿದ್ದಾಳೆ. ನಿನ್ನೆ ಕೇಳ್ತಿರೋದು. ನನ್ನ ಗಂಡನ ಕೋಣೆಯಲ್ಲಿ ನಿನ್ಗೇನ್ ಕೆಲಸ? ಅದು ಅದು ಪೌಡರ್ ಮುಗ್ದೋಯ್ತು, ತಗೊಂಡು ಹೋಗೋಣ ಅಂತ ಬಂದೆ. ಮುಖಕ್ಕೆ ಬಣ್ಣ ಹಾಕೊಂಡಿರೋ ತೋಳ ನೀನು. ಮತ್ತೆ ಪೌಡರ್ ಯಾಕೆ? ಏಯ್, ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಮಾತಲ್ಲೇ ನಿಲ್ಸಿದೀನಿ ಅಂತ ಖುಷಿ ಪಡು. ಏನು ಹೊಡೆದ್ಬಿಡ್ತೀಯಾ? ಹೊಡಿ ಹೊಡಿ ಹೊಡಿ, ಕಮಾನ್, ಹಿಟ್ ಮೀ ಐಸೆ, ಹಿಟ್ ಮೀ. ಅರೆ, ಏನ್ ಹಾಗೆ ನೋಡ್ತಿದ್ಯಾ? ಏನಾಯ್ತು? ಇದೇ ಕೈಲಿ ಹೊಡಿಬೇಕು ಅನ್ಕೊಂಡೆ ತಾನೆ? ಹೊಡಿ ಹೊಡಿ, ಕಮಾನ್, ಹೊಡಿ ಹೊಡಿ ಹೊಡಿ. ಅರೆ, ಏನ್ ಹಾಗೆ ನೋಡ್ತಿದ್ಯಾ? ಹೊಡಿ ಅಂದ್ರೆ ಭಯ ಆಗ್ತಾ ಇದ್ಯಾ? ಅರೆ ರೇ ರೇ, ಹೊಡಿ ಅನ್ನಲ್ಲ, ಕಮಾನ್, ಹಿಟ್ ಮೀ ನೈನಿ, ಹೊಡಿ ನೈನಿ. ನಿನ್ ಮುಂದೆ ಇದೀನಲ್ಲ, ಹೊಡಿ, ಕಮಾನ್. ಆಗಲ್ವಾ? ನಿನ್ ಕೈಯಲ್ಲಿ ಆಗಲ್ವಾ? ಭಯ ಆಗ್ತಾ ಇದ್ಯಾ? ಹೊಡಿ 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 ಹೊಡಿ.
ಹೊಡಿಲಿಲ್ವಾ? ಹೊಡಿಯಕ್ ಮುಂಚೆನೆ ಕುಯ್ ಅಂದೆ. ವಿಶಾಲಕ್ಷಮ್ಮ ತಾಯಿ ರಥ ಎಳ್ದಿರೋ ಕೈ ಇದು. ಏಟ್ ಬಿದ್ರೆ ಅಮ್ಮ ಅಂತನ್ನಲ್ಲ ನೀನು. ತಾಯಿ ಕಳ್ಕೊಂಡಿರೋ ನೀನು ಅಪ್ಪ ಅಂತ್ಯ. ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಬಾಯ್ ಮುಚ್ಕೊಂಡು ನಾನು ಹೇಳಿದ್ದನ್ನ ಕೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ಹೊಡೆದಾಗ ನಿನ್ ಕಿವಿಲಿ ರಕ್ತ ಬಂದ್ರೆ ನಾನು ಹೇಳೋದು ನಿನಗೆ ಸರಿಯಾಗಿ ಕೇಳಿಸಲ್ಲ. ರಾತ್ರಿ ನೀನ್ ಮೊಸರನ್ನದಲ್ಲಿ ಮತ್ತನ್ನ ಕಲ್ಸಿರೋ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಹಾಗೆ ಬಾಯ್ ತಕ್ಕೊಂಡು ನೋಡ್ತಿದ್ಯಾ? ಹಾ, ನನ್ಗೆ ಗೊತ್ತಾಯ್ತು ಅಂತನಾ? ಹೇಳದ್ನಲ್ಲ, ವಿಶಾಲಕ್ಷಮ್ಮ ತಾಯಿ, ಗಾಯತ್ರಿ ಅಮ್ಮೋರು ಇವರಿಬ್ರು ನನ್ನ ನಡೆಸ್ತಾ ಇದ್ದಾರೆ ಅಂತ. ತಪ್ಪು ದಾರಿಲ್ ನಡೀತಿರೋ ನಿನ್ನಂಥವ್ರ ಕಾಲ್ ಮುರಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಅಂದ್ರೆ ಏನು? ಇವನ್ ನನ್ನ ಕಾಲು ಮುರಿದಾಕ್ತೀಯಾ? ಹಾಗೆ ಮಾಡಿದ್ರೆ ನಿನ್ ಮೇಲೆ ಕರುಣೆ ಬಂದು ಮನೇಲಿ ಮೂಲೆಯಲ್ಲಿ ಕೂರಿಸಿ 3 ಹೊತ್ತು ನಿನಗೆ ಊಟ ಹಾಕ್ತಾರೆ. ಆಗ ಹೊರಗಡೆ ಗೇಟ್ ಹತ್ರ ಇರೋ ಜೂಲಿಗೂ ಜಾಸ್ಮಿನ್ಗೂ ವ್ಯತ್ಯಾಸನೇ ಇರಲ್ಲ. ಏಯ್, ನನ್ನ ನಾಯಿಗೆ ಹೋಲಿಸ್ತೀಯಾ? ಅಯ್ಯೋ, ಅದನ್ನ ಯಾಕೆ ಮಧ್ಯದಲ್ಲಿ ತರ್ತೀಯಾ? ಅಷ್ಟು ವಿಶ್ವಾಸ ಇರೋಂಥ ಪ್ರಾಣಿ ಪ್ರಪಂಚದಲ್ಲಿ ಯಾವುದೂ ಇರಲ್ಲ. ನೀನು ಬೇರೆನೆ, ತದ್ವಿರುದ್ಧ. ಮನುಷ್ಯ, ಪ್ರಾಣಿ, ಪಕ್ಷಿ ಇದ್ಯಾವುದೂ ಅಲ್ಲ. ಸುಮ್ಮನೆ ಹುಟ್ಟಿದ್ಯಾ ಅಷ್ಟೇ. ಏಯ್ ನೈನಿ, ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ. ಒದೆ ತಿಂತೀಯಾ ಹೇಳ್ತಿದ್ದೀನಿ. ತಿನ್ನೋದು ನೀನು. ಪ್ರತಿದಿನ ನಾನು ಅಡ್ಗೆ ಮಾಡಿದಾಗ ಬಕಾಸುರನ್ ತರ ತಿನ್ನೋ ನೀನು ತಿಂದಿದ್ದ ಅರ್ಗೋವರ್ಗೂ ಗಂಡ ಹೆಂಡ್ತಿರ್ ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡೋ ನಿನ್ನನ್ನ ಗುಳ್ಳೆ ನರಿ ಅಂತಾರೆ. ನಿನಗೇನೆ ಕೊಡೋದು ಮರ್ಯಾದೆ? ನನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ಸಂತೋಷ ಪಡ್ಬೋದು ಅನ್ಕೊಂಡಿದ್ರೆ ಮುಂದಿನ ಸಲ ನಿಜವಾಗ್ಲೂ ಹೊಡಿತೀನಿ. ಸಾಮಾನ್ಯವಾಗಿ ನಾನು ಎತ್ತಿದ ಕೈನ ಇಳಿಸಲ್ಲ. ಈ ಸಲ ಅಯ್ಯೋ ಪಾಪ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದೀನಿ. ಪಶ್ಚಾತ್ತಾಪದಿಂದ ನೀನ್ ಕೊರ್ಗಿದ್ರೆ ನಿನ್ ಮನ್ಸಲ್ಲಿರೋ ಕಲ್ಮಶ ಹೋಗ್ಬೋದೇನೋ ಅಂತ. ಮೊಸರನ್ದಲ್ಲಿ ಮತ್ತೆ ಕಲ್ಸಿರೋ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಅಲ್ವಾ ನೀನಿನ್ನೂ ಯೋಚಿಸ್ತಿರೋದು? ತಾಯಿ ಹೊಟ್ಟೆ ತಣ್ಣಗಿರ್ಬೇಕು ಅಂತ ಒಂದು ತುತ್ತನ್ನ ಗಾಯತ್ರಿ ಅಮ್ಮೋರ್ ಫೋಟೋ ಮುಂದೆ ಇಟ್ಟಿದ್ದೆ. ಇದ್ರಲ್ಲಿ ಯಾರೋ ಏನೋ ಬೆರೆಸಿರೋ ಹಾಗಿದೆ. ಈ ಮೊಸರನ್ನ ಯಜಮಾನ್ರಿಗೆ ತಿನ್ನಕ್ ಬಿಡಬಾರ್ದು, ಬದಲಾಯಿಸ್ಬೇಕು. ಅಮ್ಮವರೇ ನನ್ನನ್ನು ಎಚ್ಚರಿಸಿದ್ರು. ಮೊಸರನ್ನ ಬದಲಾಯಿಸ್ಬಿಟ್ಟೆ. ನನ್ನ ಗಂಡ ಸಂತೋಷವಾಗಿ ತಿಂದು ಮಲ್ಕೊಂಡ್ರು. ಅರ್ಥ ಆಯ್ತಾ?
ನಿನ್ ಮೇಲ್ ಕರುಣೆ ಬಂದಾಗ ಹೊಡೆಯಲ್ಲ ಅಂತ ಹೇಳಿದ್ನಲ್ಲ. ಬಿಡಲ್ವೇ? ಬಿಡಲ್ಲ ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಾನು ಮತ್ತೆ ಬೆರೆಸಿರೋ ವಿಷಯ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ ಫೋಟೋ ಹತ್ರ ಮೊಸರನ್ನ ಇಟ್ಟಿರೋದ್ರಿಂದ ಅಂತ ಕೊತ್ತೆ ಹೇಳಿ ಹೋಗ್ತೀಯಾ? ನನ್ನ ಮೇಲೆ ಕರುಣೆ ತೋರಿಸ್ತೀಯಾ? ನಿನ್ ಶವ ನೋಡಿ ಖುಷಿ ಪಡೋ ಟೈಮು ಆದಷ್ಟು ಬೇಗ ಬರುತ್ತೆ. ನೋಡ್ತಾ ಇರು. ಮೊಬೈಲ್ ಮೈ ಗಾಡ್, ಗಾಯತ್ರಿ ದೇವಿ ಆಂಟಿ, ಸತ್ತೋಗಿರೋ ಗಾಯತ್ರಿ ದೇವಿ ಆಂಟಿ ರಾತ್ರಿ ಬಂದು ಹೋದ್ರ? ನೈನಿ ಹೇಳಿದ ಹಾಗೆ ಅವರು ಅವಳಿಗೆ ಹೆಲ್ಪ್ ಮಾಡ್ತಿದಾರ? ಅಂದ್ರೆ ಅವಳು ಗಾಯತ್ರಿ ದೇವಿ ಆಂಟಿನ ನೋಡೋದು, ಮಾತಾಡೋದು, ಇದೆಲ್ಲ ನಿಜನಾ? ಇದನ್ನ ಈಗಲೇ ತಿಲೋತ್ತ ಮಾಡಿ ತೋರಿಸ್ಬೇಕು. ಇದು ಒಳ್ಳೆ ಎವಿಡೆನ್ಸ್. What happened, Jessie? ನನ್ನ ಮೊಬೈಲ್ ಬೌಲಲ್ಲಿ ಬಿದ್ದು ಹೋಗ್ಬಿಡ್ತು. It's not just a bowl. Soup, you know. Taste it. ಬೇಕಾಗಿಲ್ಲ, ನನ್ನ ಮೊಬೈಲ್ ನನಗೆ ಬೇಕು. ಛೀ! ನಿನ್ ತಲೆ, ಯಾರತ್ರ ಬಿಸಿ ಸೂಪಲ್ಲಿ ಕೈ ಇಡ್ತಾರಾ? ಮೊಬೈಲ್ ಕೊಡುಂದ್ರೆ ಕೊಡ್ತಿದ್ನಲ್ಲ. ಇದನ್ ತಗೋ. ಇದನ್ನೇನು ಅನ್ಕೊಂಡೆ ಸಿಸ್ಟರ್? ಆಪಲ್ ಹಾಳಾಗಿ ಹೋಗುತ್ತೆ. ಸೂಪಲ್ ಬಿದ್ರೆ ಯಾಕೆ ಹಾಳಾಗುತ್ತೆ? ಬಾ, ಆ ಆಪಲ್ ಅಲ್ಲ. ಸರಿ ಬಿಡು. ಸೂಪ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀಯಾ? ಚಂಡಾಳವಾಗಿದೆ. ನೋಡಿ ಹೇಳಕ್ ಹೇಳ್ದೆ ಅಲ್ವಾ? ನೋಡ್ದೆ ಹೇಳ್ದೆ. ಸರ್ಕೊಳ್ಳಿ. ವಾಶ್ರೂಮ್ ಆ ಕಡೆ ಇದೆಯಲ್ಲ. ಪ್ಲೀಸ್ ಸಿಸ್ಟರ್, ಇರಿಟೇಟ್ ಮಾಡಬೇಡಿ.
ಇದೇನು ಮುಳ್ಮೀನ್ ಮೊಬೈಲು ಬಿಸಿ ಬಿಸಿ ಸೂಪಲ್ಲಿ ಸ್ನಾನ ಮಾಡ್ತು. ಇನ್ ಟೇಸ್ಟ್ ಎಲ್ಲಿರುತ್ತೆ? ಛೇ, ಇನ್ ಇದನ್ ಚೆಲ್ಲೇಬೇಕು. ಅಕ್ಕ, ಗಂಗಾಧರ್ ಮಾವ ಮತ್ತೇನಾದ್ರೂ ಫೋನ್ ಮಾಡಿದ್ನಾ? ಇಲ್ಲ ಪರ್ಶು, ರಾತ್ರಿ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾನಲ್ವಾ, ಭಯ ಬೆನ್ ಹಿಂದೆನೇ ಇರುತ್ತೆ.